ಆತ ಸಂಖ್ಯಾಶಾಸ್ತ್ರದ ಮೂಲಕ ಎಲ್ಲರ ಸಮಸ್ಯೆ ಬಗೆಹರಿಸ್ತೇವೆ ಅಂತ ಪೋಸ್ಟ್ ಕೊಡ್ತಾ ಇದ್ದ ಖ್ಯಾತ ಜ್ಯೋತಿಷಿ. ಆದರೆ ಆತನಿಗೆ ತನ್ಗೆ ಜೈಲಿಗೆ ಹೋಗೋ ದಿನಗಳು ಬರ್ತವೆ ಅಂತ ಆತನ ಜ್ಯೋತಿಷ್ಯ ನುಡಿಲೇ ಇಲ್ಲ. ಅಷ್ಟಕ್ಕೂ ಆ ಜ್ಯೋತಿಷಿ ಯಾರು? ಆತನಿಗೆ ಬಂದ ಸಂಕಷ್ಟ ಆದ್ರೂ ಏನು? ಇಲ್ಲಿದೆ ಜ್ಯೋತಿಷಿಯ ಚಪಲದ ಸ್ಟೋರಿ. ಎಸ್, ಈತನನ್ನ ನೀವು ನೋಡಿರ್ತೀರಿ. ಟಿವಿಗಳಲ್ಲಿ ಕೂತು ಗಂಟೆಗಟ್ಟಲೆ ಆ ಸಂಖ್ಯೆಯಿಂದ ಅದೃಷ್ಟ ಬರುತ್ತೆ, ಆ ಸಂಖ್ಯೆಯಿಂದ ಅನಿಷ್ಟ ಬರುತ್ತೆ ಅಂತ ಭವಿಷ್ಯ ನುಡಿಯುತ್ತಲೇ ಇರ್ತಾನೆ. ಆದ್ರೆ ಈತನ ಇನ್ನೊಂದು ಮುಖ ಇದೀಗ ಬಯಲಾಗಿದ್ದು, ಆಂಧ್ರ ಮೂಲದ ಮಹಿಳೆಯೊಬ್ಬಳು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಆರ್ಯವರ್ಧನ್ ಅತ್ಯಾಚಾರಕ್ಕೆ ಯತ್ನಿಸಿದ್ದಾನೆ ಎಂದು ಆರೋಪಿಸಿದ್ದಾಳೆ. ಇವಾಗ ನಾನು ಅವರು 1.5 ಲಕ್ಷ ರೂಪಾಯಿ ದುಡ್ಡು ಕೊಟ್ಟಿದ್ದು ಇದು ಎಲ್ಲ ವಿಚಾರಕ್ಕೂ ಅವ್ರು ಚೀಟ್ ಮಾಡಿದ್ರು, ನನಗೆ ಮಾನಭಂಗ ಮಾಡೋಕ್ಕೆ ಯತ್ನಿಸಿದರು. ಸೊ ಅದಕ್ಕಾಗಿ FIR ಕಂಪ್ಲೇಂಟ್ ಮಾಡ್ತಾಯಿದ್ರು. ನನ್ನ ಗಂಡನ ಮೇಲೆ ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರು, ಅದ್ರ ವಿಚಾರಾಗಿ FIR ಮಾಡ್ತಾರೆ. ಜ್ಯೋತಿಷಿಗಳ ಕುಟುಂಬದಲ್ಲೇ ಹುಟ್ಟಿದ್ದ ಮಹಿಳೆ ಸಂಖ್ಯಾಶಾಸ್ತ್ರ ಕಲಿಯಲು ಇಚ್ಛೆ ಹೊಂದಿದ್ಲು. ಜಾಹೀರಾತು ನೋಡಿ ಆಂಧ್ರದಿಂದ ಬೆಂಗಳೂರಿಗೆ ಬಂದಿದ್ಲು. ಒಂದೇ ದಿನದ ಬೋಧನೆಗೆ 1.5 ಲಕ್ಷ ಚಾರ್ಜ್ ಮಾಡಿದ್ದ ಆರ್ಯವರ್ಧನ್ ಏಕಾಂತವಾಗಿ ಟೀಚ್ ಮಾಡಲು ಮುಂದಾಗಿದ್ದ. ರೂಮ್ ಒಳಗೆ ಕರೆದೊಯ್ದು ಆರ್ಯವರ್ಧನ್ ಕಾಮಚೇಷ್ಟೆ ಆರಂಭಿಸಿ ಕೈ ಹಿಡಿದು ಎಳೆದಾಡಿದ್ದಾನೆ. ಪ್ರಶ್ನಿಸಿದ್ದಕ್ಕೆ ಮಹಿಳೆಯ ಪತಿಯ ಮೇಲೆಯೂ ಹಲ್ಲೆ ನಡೆಸಿದ್ದಾನೆ ಎಂದು ದೂರಿನಲ್ಲಿ ಆರೋಪಿಸಲಾಗಿದೆ. ಸದ್ಯ ದೂರು ದಾಖಲಿಸಿಕೊಂಡಿರುವ ರಾಜರಾಜೇಶ್ವರಿ ನಗರ ಪೊಲೀಸರು ಸಂಖ್ಯಾಶಾಸ್ತ್ರಜ್ಞ ಆರ್ಯವರ್ಧನ್ ವಿರುದ್ಧ 354A, 420, 506, 504 ಅಡಿ FIR ದಾಖಲಿಸಿದ್ದಾರೆ. ದೂರುದಾರರನ್ನ ಕರೆದೊಯ್ದು ಸ್ಥಳ ಮಹಜರ್ ನಡೆಸಿದ್ದಾರೆ. ತನ್ನ ವಿರುದ್ಧ ಆರೋಪ ಕೇಳಿ ಬರುತ್ತಿದ್ದಂತೆ ಬೆಂಗಳೂರು ಬಿಟ್ಟು ಪರಾರಿಯಾಗಿರುವ ಆರ್ಯವರ್ಧನ್ಗಾಗಿ ಪೊಲೀಸರು ಹುಡುಕಾಟ ನಡೆಸಿದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ನವೀನ್ ಜೊತೆ ರಮೇಶ್ ಕೆಚ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್.